Good morning friends. Today's topic is time, distance and speed. ಓಕೆನಾ? ಅಂದ್ರೆ ಸಮಯ, ವೇಗ ಮತ್ತು ದೂರ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಟಾಪಿಕ್ಸ್ ನೋಡ್ತಾ ಹೋಗ್ತಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಆಲ್ರೆಡಿ ನಮಗೆ ಪ್ರೀವಿಯಸ್ ಅಲ್ಲಿ ನಮ್ಗೆ ಗೊತ್ತು ಡಿಸ್ಟೆನ್ಸ್ ಅಂದ್ರೆ ಏನ್ ಫಾರ್ಮುಲಾ ಇದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗಿರುತ್ತೆ. ಅದೇ ಅವರೇಜ್ ಸ್ಪೀಡ್ ಆದ್ರೆ ವಾಟ್ ಇಸ್ ದಿ ಅವರೇಜ್ ಸ್ಪೀಡ್? ಅವರೇಜ್ ಸ್ಪೀಡ್ ಆದ್ರೆ 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಮೈನಸ್ S2 ಆಗಿರುತ್ತೆ. ಅದೇ ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಮೈನಸ್ S2 ಇಂಟು ಟೈಮ್ ಆಗಿರುತ್ತೆ. ಓಕೆನಾ? ಅದು ಇನ್ನೊಂದು ಮೆಥಡ್ ಇರುತ್ತೆ. ಅದು ನೆಕ್ಸ್ಟ್ ಕ್ವಶನ್ಗೆ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಎ ಟ್ರೈನ್ ಟ್ರಾವೆಲ್ಸ್ ವಿತ್ ದ ಅವರೇಜ್ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್ ಅಂಡ್ ಇಟ್ ವಿಲ್ ಬಿ ರೀಚ್ ಇಟ್ ದ ಡೆಸ್ಟಿನಿ ಅಟ್ ದ ರೈಟ್ ಟೈಮ್. ಅಂದ್ರೆ 40 ಕಿಲೋಮೀಟರ್ ವೇಗದಲ್ಲಿ ಹೋದಾಗ ಆ ಟ್ರೈನ್ ಏನ್ ಮಾಡೋದಂತೆ, ಎಕ್ಸಾಕ್ಟ್ ಟೈಮ್ ಅಲ್ಲಿ ಹೋಗಿ ರೀಚ್ ಆಗುತ್ತಂತೆ. ಓಕೆನಾ? ಅಂಡ್ ಇಟ್ ವಿಲ್ ಬಿ ರೀಚ್ ಇಟ್ಸ್ ಡೆಸ್ಟಿನಿ ವಿತ್ ಎಕ್ಸಾಕ್ಟ್ ಟೈಮ್ if the average speed of the train becomes 35 kilometer per hour, it will be arrived 15 minutes late. ಏನಾಗುತ್ತೆ? 15 ನಿಮಿಷ ನಿಧಾನಕ್ಕೆ ತಲುಪುತ್ತಂತೆ. ಹಾಗಾದ್ರೆ the distance that the train travels is in kilometer. ಅಂದ್ರೆ ಏನ್ ಹೇಳ್ತಿದೆ ನೋಡಿ, ಒಂದು ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಅಂತ ಹೋದಾಗ ಅದರ ಎಲ್ಲಿ ರೀಚ್ ಆಗ್ಬೇಕಾಯ್ತು ಎಕ್ಸಾಕ್ಟ್ ರೀಚ್ ಆಗುತ್ತೆ, ಏನೊಂದು ನಿಮಿಷ ಹೆಚ್ಚು ಕಮ್ಮಿ ಆಗ್ದಂಗೆ. ಅದೇ ಅವ್ರು ಏನಾದ್ರು ಅದೇ ಟ್ರೈನ್ 35 ಕಿಲೋಮೀಟರ್ ವೇಗದಲ್ಲಿ ಹೋದಾಗ, 35 ಕಿಲೋಮೀಟರ್ ವೇಗದಲ್ಲಿ ಹೋದಾಗ ಏನಾಗುತ್ತೆ 15 ನಿಮಿಷ ಲೇಟ್ ಆಗಿ ಹೋಗುತ್ತೆ. ಅದೇ ಹಾಗಾದ್ರೆ ಅದು ಎಷ್ಟು ದೂರ ಅದು ಒರಿಜಿನಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಡಿಸ್ಟೆನ್ಸ್ ಅಂದ್ರೆ ಈಗ ಎಷ್ಟು ಕೊಟ್ಟಿದಾರಪ್ಪ, 40 ಇಂಟು 35 40 ಮೈನಸ್ ಪ್ಲಸ್ ಮೈನಸ್ 35 ಇಂಟು 15 ಮಿನಿಟ್ಸ್ ಕೊಟ್ಟಿದಾರಾ. 15 ಮಿನಿಟ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಈಗ ಏನ್ ಮಾಡ್ಬೇಕು? ಯು ವಾಂಟ್ ಟು ಕನ್ವರ್ಟ್, ಡಿವೈಡೆಡ್ ಬೈ 60. ಓಕೆನಾ? ಸಿಂಪ್ಲಿಫೈ ಮಾಡಿ. 15 ಇಂದ ಎಷ್ಟಕ್ಕೆ ಹೋಗ್ತಿದ್ದು? 1 4 ಆಯ್ತಾ? ಅದೇ ತರ 40 ಹಿಂಗೆ ಇಂಟು ಇರಲಿ. 40 ಇಂಟು 35 ಇದು ಮೈನಸ್ ಮಾಡಿ. 5 ಇಂದ 5 1 5 7 ಇಂಟು 1/4 ಅಲ್ವಾ? 4 ಇಂದ 4 1 4 10 ವಾಟ್ ಇಸ್ ದ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಎಷ್ಟಾಗುತ್ತೆ? 70 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆನಾ? ಎಷ್ಟಾಗ್ತಿದೆಯಪ್ಪ? 70 ಕಿಲೋಮೀಟರ್ ಪರ್ ಅವರ್. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಓಕೆನಾ? ತನ್ನ ಮುಟ್ಟಬೇಕಾದ ಸ್ಥಳವನ್ನು ಸರಿಯಾದ ಸಮಯಕ್ಕೆ ತಲುಪಲು ಇದು ರೈಲಿನ ಸರಾಸರಿ ವೇಗ 35 ಕಿಲೋಮೀಟರ್ ಆದಾಗ ಅದು ತನ್ನ 15 ನಿಮಿಷ ತಡವಾಗಿ ತಲುಪುತ್ತದೆ. ಹಾಗಾದ್ರೆ ಕ್ರಮಿಸಬೇಕಾದ ದೂರ ಎಷ್ಟು ಅಂತ ಮೀನ್ಸ್ ಏನ್ ಹೇಳ್ತಾ ಇದ್ದಾರೆ? ಫಾರ್ ಎಕ್ಸಾಂಪಲ್ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಅದು ಎಷ್ಟು ಯಾವ ಡೆಸ್ಟಿನಿ ರೀಚ್ ಆಗ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ರೀಚ್ ಆಗುತ್ತಂತೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ. ಆದ್ರೆ 35 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋದ್ರೆ ಏನ್ ಮಾಡುತ್ತಂತೆ? 15 ನಿಮಿಷ ಸ್ಲೋ ಆಗುತ್ತಂತೆ. ಹಾಗಾದ್ರೆ ಅದು ಎಷ್ಟು ರೀಚ್ ಆಗ್ಬೇಕಾಯ್ತು ಅಂತ ಕೇಳ್ತಿದ್ರೆ ನೋಡಿ. 40 ಈಗ ಏನ್ ಹೇಳ್ತಾ ಇದಾರೆ? 40 ಇಂಟು 35 ಡಿವೈಡೆಡ್ ಬೈ 40 ಮೈನಸ್ 35. ಈಗ ಇಲ್ಲಿ ಎಷ್ಟು ನಿಮಿಷ ನಿಧಾನಕ್ಕೆ ಹೋಗ್ತಾರೆ? 15 ನಿಮಿಷ ನಿಧಾನಕ್ಕೆ ಹೋಗ್ತಾರೆ. 15 ನಿಮಿಷ ನಿಧಾನ ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು? ಅವರಿಗೆ ಕನ್ವರ್ಟ್ ಮಾಡ್ಬೇಕು. ಯಾಕೆ? ಕಿಲೋಮೀಟರ್ ಪರ್ ಅವರ್ ಇದೆ, ಇದು ಮಿನಿಟ್ಸ್ ಇದೆ. ಸೊ ದಟ್ ಯು ವಾಂಟ್ ಟು ಕನ್ವರ್ಟ್ ಇಂಟು ಅವರ್ಸ್. ಡಿವೈಡ್ ಬೈ 60 ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಅವರ್ಸ್ ಎಷ್ಟು ಕಿಲೋಮೀಟರ್ ಬರುತ್ತೆ? 70 ಕಿಲೋಮೀಟರ್. 70 ಕಿಲೋಮೀಟರ್ಸ್ ಬರುತ್ತೆ. ಆಪ್ಷನ್ ಬಿ ರೈಟ್.
A train travels with the average speed of 54 kilometer per hour and it will be reach its destination at the right time. ಅಂದ್ರೆ 54 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದಾಗ ಏನಾಗುತ್ತೆ, ರೈಟ್ ಟೈಮಿಗೆ ರೀಚ್ ಆಗುತ್ತಂತೆ. ಹಾಗಾದ್ರೆ ಇಫ್ ದ ಅವರೇಜ್ ಸ್ಪೀಡ್ ಆಫ್ ದಿ ಟ್ರೈನ್ ಬಿಕಮ್ಸ್ 45 kilometer per hour, if you will arrive 24 minutes late, the distance that your train taken is. ಅಂದ್ರೆ ಟ್ರೈನ್ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಅವರೇಜ್ ಎಷ್ಟು ಸ್ಪೀಡ್ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ರೀಚ್ ಆಗಕ್ಕೆ 54 ಆಯ್ತಾ. ಎಷ್ಟು ತಡವಾಗಿ ಹೋಗುತ್ತೆ, 45 ಆದ್ರೆ ವ್ಯತ್ಯಾಸ ಅಲ್ವಾ ಇದು, ಇಂಟು ಎಷ್ಟು ನಿಮಿಷ, 24 ಮಿನಿಟ್ಸ್ ಇರೋದ್ರಿಂದ ಕನ್ವರ್ಟ್ ಮಾಡ್ತಾ ಇದೀವಿ. ಓಕೆ, 54 ಇಂಟು 45 ಡಿವೈಡೆಡ್ ಬೈ ಎಷ್ಟಮ್ಮ, 9 ಇಂಟು 24 ಬೈ 60. 9 ಇಂದ ಯಾವ ಡಿವೈಡ್ ಆಗುತ್ತೆ, 9 1s 5 ಜನ. ನೆಕ್ಸ್ಟ್ 5 ಇಂದ 5 1s 5 ಇಂದ 12s 12 1s 12 2s. ಹಾಗಾದ್ರೆ 54 ಇಂಟು 2 ಆಗುತ್ತೆ. 54 2s ಎಷ್ಟು, 108 ಕಿಲೋಮೀಟರ್ಸ್, 108 ಕಿಲೋಮೀಟರ್. ಆಪ್ಷನ್ ಬಿ. ಓಕೆ, okay, excluding the stoppages, the speed of the bus is 54 kilometer per hour and including the stoppages it is the 45 kilometer per hour. How for many minutes does the bus stop per hour? ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ಬಸ್ ಸ್ಟಾಪ್ ಕೊಡದಂಗ್ ಹೋದ್ರೆ ಅದ್ರ ಸ್ಪೀಡ್ ಎಷ್ಟಾಗಿರುತ್ತಂತೆ, 54 ಕಿಲೋಮೀಟರ್ ಆಗಿರುತ್ತಂತೆ. ಅದೇ ಏನ ಸ್ಟಾಪ್ ಕೊಡ್ಕೊಂಡು ಹೋದಾಗ ಎಷ್ಟಾಗುತ್ತೆ ಅದ್ರ ಸ್ಪೀಡ್, 45 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಹಾಗಾದ್ರೆ ಅವಾಗ ನಮ್ಮ ಬಸ್ ಸ್ಟಾಪ್ ಕೊಟ್ಟಿರೋದ್ರಿಂದ ಎಷ್ಟು ನಿಮಿಷ ಸ್ಟಾಪ್ ಕೊಡ್ತು ಅಂತ ಕೇಳ್ತಿದ್ದಾರೆ. ಮೀನ್ಸ್ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು 54 ಕಿಲೋಮೀಟರ್ ಹೋಗಕ್ಕೆ ಎಷ್ಟೊತ್ತು ಬೇಕಂತೆ, 54 ಕಿಲೋಮೀಟರ್ ಹೋಗಕ್ಕೆ ಎಷ್ಟೊತ್ತು ಬೇಕು, 1 hour ಅಂದ್ರೆ 60 ಮಿನಿಟ್ಸ್. ಹಾಗಾದ್ರೆ ಸ್ಟಾಪ್ ಕೊಡೋದು ಎಷ್ಟು ನಿಮಿಷ, ಈಗ 54 ಕಿಲೋಮೀಟರ್ಸ್ ಹೋಗ್ತಾ ಇದೆ, ಅದರ ಇನ್ನೊಂದು 45 ಕಿಲೋಮೀಟರ್ಸ್ ಹೋಗ್ತಾ ಇದೆ. ಈಗ ನಡುವಿನ ವ್ಯತ್ಯಾಸನೇ ತಾನೇ ಸ್ಟಾಪ್ಸ್. ಎಷ್ಟಪ್ಪ ಸ್ಟಾಪ್ಸ್ ಇಲ್ಲಿ, 9 ಕಿಲೋಮೀಟರ್ ಸ್ಟಾಪ್ಸ್ ಇರುತ್ತೆ ಅಂತ ತಂಬೋದಾ. ಹಾಗಾದ್ರೆ ಇದು ಎಷ್ಟದು ಇಂಟು ಆಗುತ್ತೆ, ಡಿವೈಡೆಡ್ ಬೈ 6 ಎಷ್ಟಾಯ್ತು, 10 ಮಿನಿಟ್ಸ್ 10 ಮಿನಿಟ್ಸ್ ಸ್ಟಾಪ್ ಕೊಡುತ್ತೆ, 10 ನಿಮಿಷ ಸ್ಟಾಪ್ ಕೊಡುತ್ತೆ. ಆಪ್ಷನ್ ಬಿ. ನೋಡಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈಗ ಒಂದು ಬಸ್ ಏನ್ ಮಾಡುತ್ತೆ, ಎಲ್ಲೂ ಸ್ಟಾಪ್ ಕೊಡದಂಗ್ ಹೋದ್ರೆ ಅದ್ರ ಸ್ಪೀಡ್ ಎಷ್ಟು ಹೋಗುತ್ತಂತೆ, 54 ಕಿಲೋಮೀಟರ್ ಪರ್ ಅವರ್ ಹಂಗ್ ಹೋಗುತ್ತೆ. 54 ಕಿಲೋಮೀಟರ್ 60 ನಿಮಿಷಕ್ಕೆ ಹೋಗುತ್ತೆ. 54 ಕಿಲೋಮೀಟರ್ 1 ಗಂಟೆ ಹೋಗುತ್ತೆ ಅಂತ ತಾನೆ. 1 ಗಂಟೆ ಅಂದ್ರೆ ಎಷ್ಟು, 60 ಮಿನಿಟ್ಸ್ ಆಯ್ತಾ. ಆದ್ರೆ 54 ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಾಯ್ತಿದ್ದು 45 ಕಿಲೋಮೀಟರ್ ಪರ್ ಅವರ್ ಯಾಕೆ ಹೋಗ್ತಾ ಇದೆ, ಸ್ಟಾಪ್ ಕೊಟ್ಕೊಂಡು ಹೋಗ್ತಿರೋದ್ರಿಂದ. ಅಂದ್ರೆ 54 ಮೈನಸ್ ಎಷ್ಟು ನಿಮಿಷ ಅದು ಡಿಫ್ರೆನ್ಸ್ ಹೋಗ್ತಾ ಇದೆ, 9 ಡಿಫ್ರೆನ್ಸ್ ಹೋಗ್ತಿರೋದು ಯಾಕೆ, ಸ್ಟಾಪ್ ಕೊಡುತ್ತಾನೆ. ಆ ಸ್ಟಾಪ್ ಏನು ಅಂತ ಗೊತ್ತಾಗುತ್ತಲ್ವ ಎಷ್ಟು ನಿಮಿಷ ಅಲ್ಲಿ ನಿಲ್ಸಿದ್ರು ಅಂತ. 9 ಕಿಲೋಮೀಟರ್ ಡಿಫ್ರೆನ್ಸ್ ಯಾಕೆ ಬಂತು, 10 ನಿಮಿಷ ಅಲ್ಲೆಲ್ಲೋ ಸ್ಟಾಪ್ ಕೊಟ್ಟಿದ್ಕೆ. ಓಕೆ ಓಕೆ, ಇಲ್ಲಿ ನೋಡಿ, excluding these stoppages, the average speed of the bus is 60 kilometer per hour, including the stoppages. Average speed of the bus is 40 kilometer per hour. Okay, how many minutes does the bus stop per hour? Okay, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಒಂದು ಬಸ್ 60 ಕಿಲೋಮೀಟರ್ ಅನ್ನ 1 ಗಂಟೆ ಬರಕ್ಕೆ ಆಗುತ್ತಂತೆ. ಎಷ್ಟು, 60 ಕಿಲೋಮೀಟರ್ ಎಷ್ಟೊತ್ತು ಬರುತ್ತೆ, 1 ಗಂಟೆಗೆ ಬರುತ್ತಂತೆ. ಹಾಗಾದ್ರೆ 40 ಕಿಲೋಮೀಟರ್ ಬಂದಿದ್ಕೆ ಏನಾಗುತ್ತೆ, 40 ಕಿಲೋಮೀಟರ್ ಬಂದಾಗ ಸ್ಟಾಪ್ ಕೊಡ್ಕೊಂಡ್ ಬಂದಿರುತ್ತೆ. ಹಾಗಾದ್ರೆ ಎಷ್ಟು ನಿಮಿಷ ಸ್ಟಾಪ್ ಕೊಟ್ಟಿರುತ್ತೆ, ಎಷ್ಟು, 20, 16 into 1
20 into 1 ಎಷ್ಟು 20 ಮಿನಿಟ್ಸ್ ಸ್ಟಾಪ್ ಕೊಡುತ್ತೆ ಅಂತ 20 ನಿಮಿಷ ಸ್ಟಾಪ್ ಕೊಟ್ಟಿರುತ್ತೆ ಆಪ್ಷನ್ ಬಿ ರೈಟ್ ಆನ್ ಓಕೆ ಇಲ್ಲಿ ನೋಡಿ a woman drive at the speed of 60 kilometer per hour reaches the office 5 minutes early while she reaches 4 minutes late. If drives at 40 kilometer per hour, what is the distance she is covered? ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ಹುಡುಗಿ ಕಾರ್ ಬೈಕ್ ಏನೋ ಓಡಿಸ್ತಿದ್ರೆ ಅವರು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾರಂತೆ 60 ಕಿಲೋಮೀಟರ್ ಪರ್ ಹಾರ್ ಅಂತ ಸ್ಪೀಡ್ ಅಲ್ಲಿ ಹೋದ್ರೆ ಅವರ ಡಿಸ್ಟೆನ್ಸ್ ಎಷ್ಟು ಬೇಗ ಹೋಗ್ತಾರಂತೆ 5 ಮಿನಿಟ್ಸ್ ಬೇಗ ಹೋಗ್ತಾರಂತೆ. ಎಷ್ಟು 5 ನಿಮಿಷ ಬೇಗ ಹೋಗ್ತಾರಂತೆ. ಅದೇ ಅವ್ರೇನಾದ್ರೂ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 40 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋದ್ರೆ ಏನ್ ಮಾಡ್ತಾರಂತೆ 4 ಮಿನಿಟ್ಸ್ ತಡವಾಗಿ ಹೋಗ್ತಾರಂತೆ. ಹಾಗಾದ್ರೆ ಅವರು ಕ್ರಮಿಸಬೇಕಾದ ಡಿಸ್ಟೆನ್ಸ್ ಏನು, ಎಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತಾವ್ರೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಮಗೆ ಗೊತ್ತು ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಈಗ ಆಲ್ರೆಡಿ ನಮ್ಗೆ ಏನ್ ಹೇಳ್ತಾ ಇದೀವಿ, ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ, ಎಷ್ಟಿದೀರೋ 9 ಟೈಮಿಂಗ್ಸ್ ಅಲ್ಲಿ ಡಿಫ್ರೆನ್ಸ್ ಇದೆಯಾ, 9 ನಿಮಿಷ ಡಿವೈಡೆಡ್ ಇಸ್ ಈಕ್ವಲ್ ಟು ಹೇಳಿ ಇದೆಷ್ಟು ಡಿಸ್ಟೆನ್ಸ್ ಗೊತ್ತಿಲ್ಲ ಅಲ್ವಾ, ಡಿ ಬೈ 40 ಮೈನಸ್ ಡಿ ಬೈ 60. ಓಕೆನಾ? ಓಕೆ, ಈಗ 9 ಅಂತಾನೆ ಬರ್ಕೊಬೇಕಾ, ಇದನ್ನ ಕನ್ವರ್ಟ್ ಮಾಡ್ಬೇಕಾ? ಕನ್ವರ್ಟ್ ಮಾಡ್ತೀನಿ ಅಂದ್ರೆ 60, 9 by 60 ಅಂತಾನೆ ಇರಲಿ. ವಾಟ್ ಈಸ್ ದ LCM? 120 ಕಂಡ್ರೋ, 20 ಅಲ್ಲ, ಇದು ಎಷ್ಟದು ಇಲ್ಲಿ ಎಷ್ಟು ಹೇಳ್ತೆ ಇಂಟು ಹೋಗುತ್ತೆ 3D ಮೈನಸ್ 2D. ಓಕೆನಾ, 61 62 ಓಕೆನಾ. ನೆಕ್ಸ್ಟ್ ಇದೆಷ್ಟಿರುತ್ತೆ ಇಲ್ಲಿ 3D ಮೈನಸ್ 2D ಎಷ್ಟು 9 ಇಸ್ ಈಕ್ವಲ್ ಟು ಡಿ ಬೈ 2. ಓಕೆನಾ, ಡಿ ಇಸ್ ಈಕ್ವಲ್ ಟು 80 ಕಿಲೋಮೀಟರ್. ಎಷ್ಟಪ್ಪ ಆನ್ಸರ್ 18 ಕಿಲೋಮೀಟರ್. ಓಕೆನಾ, ಓಕೆ ಇಲ್ಲಿ ನೋಡಿ ಆಯ್ತು. ಮೇಘನ ಡ್ರೈವ್ಸ್ ಅಟ್ ದ ಸ್ಪೀಡ್ ಆಫ್ 42 ಕಿಲೋಮೀಟರ್ ಪರ್ ಹಾರ್ reaches the office 9 minutes. Okay, earlier while she reaches 6 minutes late. If driving at 28 kilometer per hour, what is the distance that she covers? ಅಂದ್ರೆ ಎಷ್ಟು ದೂರ ಅವರು ಟ್ರಾವೆಲ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾರಂತೆ, ಫಸ್ಟ್ 42 ಕಿಲೋಮೀಟರ್ ಪರ್ ಹಾರ್ ಹಂಗ್ ಹೋದಾಗ ಎಷ್ಟು ಬೇಗ ಹೋಗ್ತಾರಂತ ಆಫೀಸ್ಗೆ, ಎಷ್ಟು ಬೇಗ 9 ನಿಮಿಷ ಬೇಗ ಹೋಗ್ತಾರಂತೆ. ಅದೇ ಅವ್ರೇನಾದ್ರು 28 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಹೋಗ್ತಾರಂತೆ, ಎಷ್ಟು ಬೇಗ ಹೋಗ್ತಾರೆ, ನಿಧಾನಕ್ಕೆ ಹೋಗ್ತಾರೆ, 6 ನಿಮಿಷ ಬೇಗ ಹೋಗ್ತಾರೆ. ಓಕೆನಾ, ಹಾಗಾದ್ರೆ ಅವರ ಆಫೀಸ್ ಇರುವ ದೂರ ಎಷ್ಟು ಮನೆಯಿಂದ. ಓಕೆನಾ, ಒಟ್ಟು ಎಷ್ಟು ಡಿಫರೆನ್ಸ್ ಇದೆ ಟೈಮಿಂಗ್ಸ್ ಅಲ್ಲಿ 15 ನಿಮಿಷ ಅಂದ್ರೆ 15 ಗಂಟೆ ಮಾಡ್ಬೇಕು ಅಲ್ವಾ, ಅವರ್ಸ್ ಇಸ್ ಈಕ್ವಲ್ ಟು ನಮಗೆ ದೂರ ಗೊತ್ತಿದ್ಯಾ, ಗೊತ್ತಿಲ್ಲ. ಸ್ಪೀಡ್ ಎಷ್ಟು 28 ಮೈನಸ್ ಡಿ ಬೈ 40 ಆಯ್ತಾ. ವಾಟ್ ಈಸ್ ದಿ LCM ನೋಡಿ ಅಣ್ಣ, ಇವೆಲ್ಲರಲ್ಲಿ ಯಾವ್ದೋ ದೊಡ್ಡ ಸಂಖ್ಯೆ 42. 28 48 2 ಅಲ್ಲಿ ಡಿವೈಡ್ ಆಗುತ್ತಾ ಹಾಗಾದ್ರೆ ನೆಕ್ಸ್ಟ್ 42 2 ಎಷ್ಟು 80 84 48 28 ಇಂದ ಆಗುತ್ತಾ, ಆಗಲ್ವಾ? 2 ಟೈಮ್ಸ್ ಆಗುತ್ತೆ 3 ಟೈಮ್ಸ್ ಆಗುತ್ತೆ ತಾನೆ, ಡಿವೈಡ್ ಆಗುತ್ತಾ ಅಂತ ಕೇಳಿದ್ ನಾನು. ಆಗುತ್ತೆ ಅಂದ್ರೆ 84. ಹಾಗಾದ್ರೆ ಇದು ಎಷ್ಟದಿ ಡಿವೈಡ್ ಆಗ್ತಿದೆ 3 ಟೈಮ್ಸ್ ಅಂದ್ರೆ 3D. ಇದು ಎಷ್ಟದಿ ಡಿವೈಡ್ ಆಗುತ್ತೆ ಮೀನ್ಸ್ 2D. ಇಲ್ಲಿ ಎಷ್ಟಿದೆ 15 by 60.
ಓಕೆನಾ. 16 ಇಂದ ಹಿಂಗೆ ಡಿವೈಡ್ ಮಾಡ್ತೀರಿ ಇವಾಗ. 15 ಇಂದ ಇದು ಮಾಡೋಣ. 15 1 15 4 4 1 4 ಇಂದ ಇದು ಎಷ್ಟದೇ ಹೋಗುತ್ತೆ 2 1 ಹಾಗಾದ್ರೆ 1 is equal to 3d minus 2d d by 21. ಹಾಗಾದ್ರೆ d is equal to 21 kilometers. 21 ಕಿಲೋಮೀಟರ್. ಆಪ್ಷನ್ 4 ರೈಟ್. ಓಕೆ, ಇಲ್ಲಿ ನೋಡಿ. A person travel the distance of 65 kilometer in 7 hours. He cover a part of distance on foot at 5 kilometers per hour. Okay na? And part of a bicycle at 15 kilometers per hour. How much distance did he travel on the foot? ಅಂದ್ರೆ ನಡ್ಕೊಂಡು ಎಷ್ಟು ದೂರ ಟ್ರಾವೆಲ್ ಮಾಡ್ತಾನೆ ಅಂತ. ಅಂದ್ರೆ ಒಬ್ಬ ಮನುಷ್ಯ ಏನ್ ಮಾಡ್ತಿದ್ದಾನಂತೆ 65 ಕಿಲೋಮೀಟರ್ ನ 7 ಗಂಟೆಯಲ್ಲಿ ಹೋಗ್ತಾನಂತೆ. ಎಷ್ಟು ಇದು ಎಷ್ಟು ಕಿಲೋಮೀಟರ್ ಐತಂತೆ 65 ಕಿಲೋಮೀಟರ್ ಐತಂತೆ. ಇದನ್ನ ಎಷ್ಟು ಗಂಟೆಯಲ್ಲಿ ಮುಗಿಸ್ತಾನಂತೆ 7 ಅವರಲ್ಲಿ ಮುಗಿಸ್ತಾನಂತೆ. ಆದ್ರೆ ಫಸ್ಟ್ ಇನಿಷಿಯಲಿ ಅವನು ಏನ್ ಮಾಡ್ತಾನೆ ನಡ್ಕೊಂಡ್ ಬರ್ತಾನೆ. ಎಷ್ಟು ದೂರ ಅದು ಗೊತ್ತಿಲ್ಲ, ಎಷ್ಟು ದೂರ ನಡ್ಕೊಂಡ್ ಬರ್ತಾನೆ. ಆದ್ರೆ ಎಷ್ಟು ಸ್ಪೀಡ್ ನಡ್ಕೊಂಡ್ ಬರ್ತಾನೆ 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಬರ್ತಾನೆ. ಇದೇಂದ್ರಲ್ಲಿ ಬೈ ವಾಕಿಂಗ್ ಅಂದ್ರೆ ಫುಟ್ ವಾಕಿಂಗ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತಾನೆ 15 ಕಿಲೋಮೀಟರ್ ಪರ್ ಅವರ್ ಹಂಗೆ ಇನ್ನೊಂದ್ರಾಗ ಏನಾರ ಬರ್ತಾನೆ ಬೈಸಿಕಲ್ ಅಲ್ಲಿ ಬರ್ತಾನೆ. ಆಯ್ತಾ. ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ ಮೆಥಡ್ ಟ್ರೈ ಮಾಡಬಹುದಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಏನ್ ಬೇಕು, ಏನ್ ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ, ಇದರ ಡಿಸ್ಟೆನ್ಸ್, ಇದ್ರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ. ಈಗ ಆಪ್ಷನ್ ಅಲ್ಲಿ ಕೊಟ್ಟಿರೋದೇನೋ 8 ಕಿಲೋಮೀಟರ್ ಇದರ ಡಿಸ್ಟೆನ್ಸ್ ಆಗಿರ್ಬೋದು, 12 ಕಿಲೋಮೀಟರ್ ಇದರ ಡಿಸ್ಟೆನ್ಸ್ ಆಗಿರ್ಬೋದು, 14 ಕಿಲೋಮೀಟರ್ ಇದರ ಡಿಸ್ಟೆನ್ಸ್, 20 ಕಿಲೋಮೀಟರ್ ಇದರ ಡಿಸ್ಟೆನ್ಸ್. ಅದ್ ಬಿಟ್ರೆ ಏನ ಬೇರೆ ಕೊಡಕ್ಕಾಗತ್ತಾ? ಕೊಡಬಹುದಾ? ಇಲ್ಲ ತಾನೆ. ಹಾಗಾದ್ರೆ ಈಗ ನನ್ನ ಸ್ಪೀಡ್ ಗೊತ್ತಿದೆ, ಡಿಸ್ಟೆನ್ಸ್ ಗೊತ್ತಿದೆ, ಹಾಗಾದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ಟೈಮ್ ಫೈಂಡ್ ಔಟ್ ಮಾಡ್ಬೇಕಾ? t is equal to d by s. ಈಗ ಫಸ್ಟ್ ಆಪ್ಷನ್ 8 ಕಿಲೋಮೀಟರ್ ಅಲ್ವಾ, 8 by s ಎಷ್ಟು 5 ಡಿವೈಡ್ ಆಗುತ್ತಲ್ರ, ಅಲ್ಲೇ ಗೊತ್ತಾಗೋಗುತ್ತೆ. ಇದು ಆಗಲ್ಲ. ನೆಕ್ಸ್ಟ್ ಬರ್ತೀನಿ 12 ಇದೆ, 12 by 5 ಅಂತೀನಿ, ಆಗುತ್ತಾ? ಆಗಲ್ಲ, ಇಲ್ಲೂ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಬರ್ತೀನಿ 16 ಇದೆ, 16 by 5 ತಗೊಂತೀನಿ, ಇದಾಗುತ್ತಾ? ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ಇನ್ನೊಂದು ಏನಿದೆ 20 by 5 ಇದೆ, 5 1 4 ಹಾಗಾದ್ರೆ ಎಷ್ಟು ಬಂತು 4 hours ಬಂತು. ಅಂದ್ರೆ ಈ 20 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ ಅವ್ನಿಗೆ ಎಷ್ಟು ಬೇಕಂತೆ 4 hours ಬೇಕಂತೆ. ಹಾಗಾದ್ರೆ ಇದನ್ನು ಯಾಕೆಂದ್ರೆ ನನ್ಗೆ 7 ಅವರ್ ಅಂತ ಗೊತ್ತು, 7 ಅವರ್ ಮ್ಯಾಚ್ ಆಗುತ್ತೆ ನೋಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಉಳಿದಿದ್ ಎಷ್ಟು 20 ಕಿಲೋಮೀಟರ್ ನಡ್ಕೊಂಡ್ ಬಂದವನೇ, ಉಳಿದಿದ್ ಎಷ್ಟು ಕಿಲೋಮೀಟರ್ ಎಷ್ಟು 45 ಕಿಲೋಮೀಟರ್. ಆ 45 ಕಿಲೋಮೀಟರ್ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾನಂತೆ, ಎಷ್ಟು 15 15 1 15. ಹಾಗಾದ್ರೆ 3 hours ಆಯ್ತು. ಅಂದ್ರೆ ಅವನು ನಡ್ಕೊಂಡ್ ಬಂದ ಎಷ್ಟು ಕಿಲೋಮೀಟರ್, ಎಷ್ಟು ಅವರ್ 4 hours. ಬೈಸಿಕಲ್ ಬಂದಿದ್ದು 3 hours, 4 + 3 7 hours ಬಂತ. ಹಾಗಾದ್ರೆ ಆನ್ಸರ್ ಏನು? ಆಪ್ಷನ್ ಡಿ 20 ಕಿಲೋಮೀಟರ್ಸ್. ಓಕೆ ಓಕೆ. ಇಲ್ಲಿ ನೋಡಿ, a person travel at the distance of 73 kilometer in 11 hours. He covered a part of the distance on foot at 3 kilometer per hour. Okay, and part on the bicycle at 13 kilometer per hour. How much distance did he travel on the foot? ನಡ್ಕೊಂಡು ಅವನು ಎಷ್ಟು ದೂರ ಟ್ರಾವೆಲ್ ಮಾಡ್ದ ಅಂತ ಕೇಳ್ತಿದ್ದಾರೆ. ಅಂದ್ರೆ ಈಗ ಒಂದು ಪ್ಲಾಟ್ಫಾರ್ಮ್ ಇದೆ, ಮೇಲೆ ನಡ್ಕೊಂಡ್ ಬರ್ತೇನೆ. ಎಷ್ಟು ಕಿಲೋಮೀಟರ್ ಇದು 73 ಕಿಲೋಮೀಟರ್. ಎಷ್ಟು ಅವರ್ ಬೇಕಂದ್ರೆ 73 ಕಿಲೋಮೀಟರ್ ಹೋಗಕ್ಕೆ ಅವನಿಗೆ ಎಷ್ಟು ಬೇಕಮ್ಮ 11 hours. ಅದರಲ್ಲಿ ಫಸ್ಟ್ ಏನ್ ಮಾಡ್ತಾನೆ, ನಡ್ಕೊಂಡು ಎಷ್ಟು ದೂರ ಬರ್ತಾನಂತೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು. ನಡ್ಕೊಂಡು ಬರುವಾಗ ಎಷ್ಟು ಸ್ಪೀಡ್ ಒಂದು 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಬರ್ತಾನೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬೈಸಿಕಲ್ ಅಲ್ಲಿ ಎಷ್ಟು ಸ್ಪೀಡ್ ಒಂದು 30 ಕಿಲೋಮೀಟರ್ ಪರ್ ಅವರ್ ಆಗಿ ಬರ್ತಾನೆ. ಓಕೆನಾ. ಹಾಗಾದ್ರೆ ನಮ್ಗೆ ಏನ್ ಬೇಕು ಡಿಸ್ಟೆನ್ಸ್ ಬೇಕಲ್ವಾ, ಇದ್ರದ್ದು ಡಿಸ್ಟೆನ್ಸ್ ಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಟೈಮ್ ತಗೊಂತಾನೆ ಅಂತ ಫೈಂಡ್ ಔಟ್ ಮಾಡೋಣ. d is equal to t into s. ಡಿಸ್ಟೆನ್ಸ್ ಎಷ್ಟು ಇಲ್ಲಿ
ಡಿಸ್ಟೆನ್ಸ್ 73 ಕಿಲೋಮೀಟರ್ಸ್. ಟೈಮು ಇಲ್ಲಿ ಟೈಮ್ ಗೊತ್ತಿದ್ಯಾ ನಿಮ್ಗೆ? ಇದ್ರದ್ದು ಗೊತ್ತಿಲ್ಲ. ಹಾಗಾದ್ರೆ ಎಕ್ಸ್ ಅಂತ ತಗೋಬೋದಾ? ಎಕ್ಸ್ ಇಂಟು ಇದ್ರ ಸ್ಪೀಡ್ ಎಷ್ಟು? 3 ಪ್ಲಸ್, ಯಾಕೆಂದ್ರೆ ಜೊತೆಗೆ ಹೋಗ್ತಿರೋದ್ರಿಂದ ಪ್ಲಸ್. ಹಾಗಾದ್ರೆ ಸ್ಪೀಡ್ ಎಷ್ಟು? 13 ಇಂಟು ಟೋಟಲ್ ಇದ್ರದ್ದು ಟೈಮ್ ಎಷ್ಟು? 11 ಅವರ್ಸ್. ಆಲ್ರೆಡಿ ನನಗೆ ಯಾವ್ದು ಬೇಡ, ಇದು ಬೇಡ ತಾನೆ, ಇದನ್ನ ಏನಂತ ತಗೊಂಡಿದ್ದೀನಿ? ಎಕ್ಸ್ ಅಂದ್ರೆ ಮೈನಸ್ ಮಾಡೋಣ, ಮೈನಸ್ ಎಕ್ಸ್ ಆಯ್ತಾ. 73 ಇಸ್ ಈಕ್ವಲ್ ಟು ಇಂಟು ಮಾಡಿದ್ರೆ 3x ಪ್ಲಸ್ 13 ಇಂಟು 11 143 ಮೈನಸ್ 13x. ಓಕೆನಾ? 73 ಇಸ್ ಈಕ್ವಲ್ ಟು ಇವೆರಡನ್ನು ಮೈನಸ್ ಮಾಡಿ ಎಷ್ಟು ಬರುತ್ತಾ? 143 ಮೈನಸ್ 10x. ಈ 143 ಇಂದ ಈ 73 ಇದ್ ಕಡೆ ಕಳಿಸಿ, 10x ಇದ್ ಕಡೆ ಕಳಿಸಿ. 10x ಇಸ್ ಈಕ್ವಲ್ ಟು 143 ಮೈನಸ್ 73 ಮೈನಸ್ ಮಾಡಿ. 10x ಇಸ್ ಈಕ್ವಲ್ ಟು ಎಷ್ಟು? 17. 10 1s 10 7s. x ಎಷ್ಟು? ಈ x ಏನಪ್ಪ ಇದು? ಈ x ಏನು? ಇಲ್ಲಿನ ಟೈಮ್, ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತು ಟೈಮ್ ತಾಂಡಂತೆ? 7 ಗಂಟೆ ತಾಣ್ತಾನೆ. ಇಲ್ಲಿಂದ ಇಲ್ಲಿಗೆ ಬರಕ್ಕೆ 7 ಗಂಟೆ ತಾಣ್ತಾನಂತೆ. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು d ಇಸ್ ಈಕ್ವಲ್ ಟು t ಇಂಟು ಎಸ್. ಡಿಸ್ಟೆನ್ಸ್ ನಮ್ಗೆ ಗೊತ್ತಾ? ಇದ್ರ ಡಿಸ್ಟೆನ್ಸ್ ಗೊತ್ತಾ ಬ್ರೋ? ಗೊತ್ತಿಲ್ಲ. ಟೈಮ್ ಎಷ್ಟು ತಾಂತಾನಂತೆ ಇಲ್ಲಿಂದ ಅಲ್ಲಿಗೆ? 7 ಅವರ್ಸ್. ಅವನ್ ಸ್ಪೀಡ್ ಎಷ್ಟಂತೆ? 3 7 3s 21 ಕಿಲೋಮೀಟರ್ ಪರ್ 21 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟಂತೆ? 21 ಕಿಲೋಮೀಟರ್. ಆಪ್ಷನ್ ಬಿ 21 ಕಿಲೋಮೀಟರ್. ಓಕೆ, ರೈಟ್. ಹಿಂಗೇನ ಮಾಡಿ. ಓಕೆ, ಎ ಪರ್ಸನ್ ಟ್ರಾವೆಲ್ ಎ ಡಿಸ್ಟೆನ್ಸ್ ಆಫ್ 50 ಕಿಲೋಮೀಟರ್ ಇನ್ 8 hours. He covers a part of distance on foot ಅಲ್ಲಿ ನಡ್ಕೊಂಡು 3 kilometers per hour and part of a bicycle at 16 kilometers per hour. How much distance did he travel on the foot? ನಡ್ಕೊಂಡು ಎಷ್ಟು ತಾಂತಾನೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಅವ್ನು ನಡ್ಕೊಂಡು ಹೋಗ್ತಾನೆ. ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಇದೆಯಪ್ಪ ಇದು? 50 ಕಿಲೋಮೀಟರ್. ಎಷ್ಟು ಅಂತಾನೆ ಟೈಮ್ ಇದಕ್ಕೆ? ಎಷ್ಟು? 8 hours. ನಡ್ಕೊಂಡು ಬಂದಾಗ ಅವ್ನ ಸ್ಪೀಡ್ ಎಷ್ಟಂತೆ? 3 ಕಿಲೋಮೀಟರ್. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು? 16 ಕಿಲೋಮೀಟರ್ ಪರ್ ಹಾರ್ ನಂಗೆ ಬರ್ತಾನಂತೆ. ಆಯ್ತಾ? ಓಕೆನಾ? ಈಗ ನಾನು ಟೈಮ್ ಗೊತ್ತಿಲ್ಲ ಅಲ್ವಾ ನನಗೆ? ಟೈಮ್ ಇಸ್ ಈಕ್ವಲ್ ಟು ಡಿ ಬೈ ಎಸ್ ತಗೊಂಬೋದಾ? ಟೈಮ್ ಎಷ್ಟಿದ್ದು? ಟೋಟಲ್ ಟೈಮ್ ಎಷ್ಟು? 8 hours ಇಸ್ ಈಕ್ವಲ್ ಟು, ಈಗ ನನಗೆ ಇಲ್ಲಿಂದ ಡಿಸ್ಟೆನ್ಸ್ ಗೊತ್ತಿದ್ಯಾ? ಗೊತ್ತಿಲ್ಲ. ಡಿ ಬರ್ಕೊಂಬೋದಾ? ಸ್ಪೀಡ್ ಎಷ್ಟು ಗೊತ್ತು? 3 ಗೊತ್ತಿದೆ. ನೆಕ್ಸ್ಟ್ ಕಂಟಿನ್ಯೂಷನ್ ಡಿ. ಆಲ್ರೆಡಿ ನನಗೆ ಇದ್ರ ಟೋಟಲ್ ಡಿಸ್ಟೆನ್ಸ್ ಗೊತ್ತು. ಎಷ್ಟು? 50 ಅಲ್ವಾ? ಮೈನಸ್ ಡಿವೈಡೆಡ್ ಬೈ 16. ಹಾಗಾದ್ರೆ 18 is equal to, what is the LCM of the 16 and 3? 48. 48 ಲಾಸ ಬರುತ್ತೆ. ಈಗ 3 ಇಂದ 48 ಎಷ್ಟು ಡಿವೈಡ್ ಆಗುತ್ತೆ? 16 ಟೈಮ್ಸ್. ಹಾಗಾದ್ರೆ 16D. ನೆಕ್ಸ್ಟ್ ಪ್ಲಸ್ 16 ಇಂದ 48 ಎಷ್ಟು ಡಿವೈಡ್ ಆಗುತ್ತೆ? 3 ಇಂದ. 3 ಇಂಟು 50 ಮೈನಸ್ ದಿನ. ಓಕೆ, ನೆಕ್ಸ್ಟ್ 8 ಅದೇ ತರ ಬರ್ಕೊಂಡ್ರಿ. 8 is equal to, ಇಲ್ಲ ಅಂದ್ರೆ 8 ಇಂಟು 48 ಎಷ್ಟು? 8 ಇಂಟು 48. ಓಕೆ, ಇರ್ಲಿ. 16D ಇದೆಯಾ? 16D ಪ್ಲಸ್ 3 ಪ್ಲಸ್ 3 ಇಂಟು 50 150 ಮೈನಸ್ 3D. ಓಕೆನಾ? ನೆಕ್ಸ್ಟ್ 48 ಇಂಟು 8 384 ಇಸ್ ಈಕ್ವಲ್ ಟು 16. ಬೇಡ, 16D ಮೈನಸ್ ಆಗುತ್ತಲ್ವಾ? 16D ಮೈನಸ್ 3D 13D ಇಸ್ ಈಕ್ವಲ್ ಪ್ಲಸ್ 150. 13D ಅಲ್ಲೇ ಇರಲಿ, 13D ಇಲ್ಲೇ ಇರುತ್ತೆ. ಈ 150 ಇದ್ ಕಡೆ ಕಳ್ಸಿದ್ರೆ ಮೈನಸ್ ಮಾಡಿ 234 ಆಗುತ್ತೆ. ಆಯ್ತಾ? ನೆಕ್ಸ್ಟ್ 13 ಇಂದ ಎಷ್ಟು ಡಿವೈಡ್ ಆಗುತ್ತೆ ನೋಡಿ? 13 1s 13 ಇಂದ ಎಷ್ಟು ಆಗುತ್ತೆ? 18s. ಹಾಗಾದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 80 ಕಿಲೋಮೀಟರ್. ಆಪ್ಷನ್ ಡಿ. ರೈಟ್ ಡೌನ್. ಓಕೆ, ಥ್ಯಾಂಕ್ ಯು.
ಇವತ್ತಿಗೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಟಾಪಿಕ್ ಮುಗಿದಿದೆ. ಅದಾದ್ಮೇಲೆ ನೆಕ್ಸ್ಟ್ ನ್ಯೂ ಟಾಪಿಕ್ ಬೋಟ್ ಅಂಡ್ ಸ್ಟ್ರೀಮ್ ಅಲ್ಲಿ ನಾವು ಬರೋಣ. ಓಕೆನಾ? ಥ್ಯಾಂಕ್ ಯು.